ಈಗಾಗಲೇ ತಮ್ಮ ಮಾಧ್ಯಮದ ಮುಖೇನ ಬಂದಿರತಕ್ಕಂಥ ರೀತಿಯಲ್ಲಿ ಮುಂದುವರೆದು ಇದೇ ತಿಂಗಳ 21ನೇ ತಾರೀಕು ಅಂದರೆ ಮಂಗಳವಾರದಂದು ಏನು ಕರ್ನಾಟಕ ರಾಜ್ಯ ಸಚಿವ ಸಂಪುಟದಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಷ್ಟ್ರಮಟ್ಟದ ಹಿರಿಯ ಸಹಕಾರ ಧುರೀಣರಾದಂಥ ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥ ವಿಚಾರಕ್ಕೆ ಅವರೇನು ಕೈ ಬಿಟ್ಟಿರ್ತಕ್ಕಂಥದ್ದನ್ನ ಸರಿ ಇಲ್ಲ, ಮತ್ತೆ ಸಚಿವ ಸಂಪುಟಕ್ಕೆ ಅವ್ರನ್ನ ಸೇರಿಸ್ಕೋಬೇಕು ಅಂತ ಆಗ್ರಹ ಮಾಡೋಕ್ಕೋಸ್ಕರ ತಾರೀಕು 21ನೇ ತಾರೀಕು ತಾಲ್ಲೂಕಿನ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ರಾಜಣ್ಣವರ ಹಿತೈಷಿಗಳು, ಅಭಿಮಾನಿಗಳು, ಸ್ನೇಹಿತರುಗಳನ್ನು ಒಳಗೊಂಡಂತೆ ಮತ್ತು ಏನು ತಾಲ್ಲೂಕು ಮಟ್ಟದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸದಸ್ಯರುಗಳನ್ನು ಒಳಗೊಂಡಂತೆ ತಾಲ್ಲೂಕಿನ ಎಲ್ಲ ಇತರೆ ಸಹಕಾರ ಸಂಘಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಒಳಗೊಂಡಂತೆ ನಾವೆಲ್ಲರೂ ಸೇರಿ ಮತ್ತೊಮ್ಮೆ ಹೇಳೋದಾದರೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಏನು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಉದ್ದೇಶ ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವ್ರನ್ನ ಏನು ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದೀರಿ ಅದನ್ನು ಮತ್ತೆ ಇವತ್ತು ಹೈಕಮಾಂಡ್ನವ್ರಿಗೆ ತಪ್ಪು ಮಾಹಿತಿ, ತಪ್ಪು ಗ್ರಹಿಕೆ ಆಗಿರೋದರಿಂದ ಈ ತರ್ತಕ್ಕಂಥ ಒಂದು ಕೆಲಸ ಆಗಿರ್ಬೋದು. ನಮ್ಮೆಲ್ಲರ ಒಕ್ಕೊರಲಿನ ಹೋರಾಟ, ನಮ್ಮ ಎಲ್ಲರ ಒಕ್ಕೊರಲಿನ ಒತ್ತಾಯ ಏನಪ್ಪ ಅಂದರೆ ಮತ್ತೆ ಸಚಿವ ಸಂಪುಟಕ್ಕೆ ಅವ್ರನ್ನ ಸೇರಿಸ್ಕೋಬೇಕು ಹಾಗೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು 21ನೇ ತಾರೀಕು ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದ ಧ್ಯೇಯ ಉದ್ದೇಶವನ್ನು ನಿಮ್ಮೆಲ್ರಿಗೂ ಮಾನ್ಯ ಶ್ರೀ GS ರವಿರವರು ಹೇಳಬೇಕು ಅಂತ ಅವರಲ್ಲಿ ಕೇಳ್ಕೊತೀನಿ. ನಾನು ದಿನಾಂಕ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ IB ವೃತ್ತದಿಂದ ಬಸ್ ಸ್ಟ್ಯಾಂಡ್ವರೆಗೆ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿ ನಾವು ತಾಲ್ಲೂಕಿನ ಎಲ್ಲರ ಜನಪ್ರತಿನಿಧಿಗಳು ಒಟ್ಟುಗೂಡಿ ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಆ ಹಕ್ಕೊತ್ತಾಯ ಸಮಾವೇಶದಲ್ಲಿ ಈ ರಾಜ್ಯ ಸಚಿವ ಸಂಪುಟದ ಅತ್ಯಂತ ಪ್ರಭಾವಿ ಸಚಿವರಾದ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬ್ರನ್ನ ವಜಾಗೊಳಿಸಿರೋದನ್ನು ನಾವು ಯಾರ ವಿರುದ್ಧನೂ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಮತ್ತು ಹೈಕಮಾಂಡ್ಗೆ ಮನವಿಯನ್ನು ಮಾಡುವುದರ ಮೇರೆಗೆ, ಒತ್ತಾಯವನ್ನು ಮಾಡುವುದರ ಮೇರೆಗೆ ಅವರನ್ನು ಪುನಃ ಸಂಪುಟಕ್ಕೆ ಸೇರಿಸ್ಕೋಬೇಕು. ಈಗಾಗಲೇ ಅವರು ತಂದಿರ್ತಕ್ಕಂಥ ಅನೇಕ ಕಾಯ್ದೆಗಳನ್ನು, ಮಸೂದೆಗಳನ್ನು ಜಾರಿಗೊಳಿಸಬೇಕು. ಅವ್ರು ತಂದಿರ್ತಕ್ಕಂಥ ಮಸೂದೆಯಲ್ಲಿ ಸುಮಾರು 10 ರಿಂದ 15 ಸಾವಿರ ಜನ ಈ ರಾಜ್ಯದ ರೈತಾಪಿ ಬಂಧುಗಳಿಗೆ ಇವತ್ತು ಅವಕಾಶವನ್ನು ಸಿಗ್ತಕ್ಕಂಥ ಒಂದು ನಾಮಿನೇಷನ್ ಮುಖಾಂತರ ಅವಕಾಶವನ್ನು ಕೊಡ್ತಕ್ಕಂಥ ಮಹತ್ತರವಾದ ಬದಲಾವಣೆಯನ್ನು ತಂದಿದ್ದಾರೆ. ಅಂಥ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕ್ಷುಲ್ಲಕ ಕಾರಣದಿಂದ ಅದು ಹಿನ್ನಡೆಯಾಗಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿರೋದನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ್ನು ನಾವು ಒತ್ತಾಯ ಮಾಡಬೇಕು. ಆ ಒತ್ತಾಯದ ಸಭೆಯಲ್ಲಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ತಾಲ್ಲೂಕಿನ ಎಲ್ಲ ರೈತಾಪಿ ಬಂಧುಗಳು, ಸ್ನೇಹಿತರು, ಹಿತೈಷಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಈಗಾಗಲೇ ರಾಜಣ್ಣ ಸಾಹೇಬರು ನಮ್ಮ ತಾಲ್ಲೂಕಿಗೆ 120 ಕೋಟಿ ಬೆಳೆ ಸಾಲವನ್ನು ನೀಡುವುದರ ಮುಖೇನ ರೈತಾಪಿ ಬಂಧುಗಳಿಗೆ, ಶೋಷಿತ ವರ್ಗಕ್ಕೆ, ತಳ ಸಮುದಾಯಕ್ಕೆ ಅವರ ದಾರಿದೀಪವಾಗಿದ್ದಾರೆ. ಅಂಥವರು ರಾಜಕಾರಣದಲ್ಲಿ ಇದ್ದರೆ ಇನ್ನೂ ಸಮೇತ ಬಡವರ ಸೇವೆಯನ್ನು ಮುಂದುವರಿಸ್ತಾರೆ. ಅದಕ್ಕೋಸ್ಕರ ಅವರು ಈ ಸಮಾಜದ ಇದಕ್ಕೋಸ್ಕರ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಿಂದ ಆ ಸಚಿವ ಸಂಪುಟದಿಂದ ತೆಗೆದಿರ್ತಕ್ಕಂಥದ್ದನ್ನು ಮತ್ತೆ ಸೇರ್ಪಡೆ ಮಾಡ್ಕೋಬೇಕು, ಅವರನ್ನು ಸಚಿವರನ್ನಾಗಿ ಮುಂದುವರಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡೋದ್ರ ಜೊತೆಗೆ ನಾವು ಈ ತಾಲ್ಲೂಕಿನಲ್ಲಿ KNR ಅಭಿಮಾನಿಗಳು ಹೆಚ್ಚಿನ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಾನು ಈಗಾಗಲೇ ಹೇಳಿದಂತೆ ಅಂಬೇಡ್ಕರ್ ವೃತ್ತದಲ್ಲಿ ಮಾಲಾರ್ಪಣೆಯನ್ನು ಮಾಡಿ IB ಸರ್ಕಲ್ನಿಂದ ಹೊರಟು ಬಸ್ ಸ್ಟ್ಯಾಂಡ್ವರೆಗೆ ಕಾರ್ಯಕ್ರಮ ಹೋಗ್ತಿದೆ. ಆ ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನ ಭಾಗವಹಿಸ್ತಕ್ಕಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಸುಮಾರು 500 ಬೈಕ್ ರ್ಯಾಲಿಗಳನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರಿಗೆ ಮಾಹಿತಿ ದೊರಕಿರೋದಿಲ್ಲ ಅದಕ್ಕೆ ಮಾಧ್ಯಮ ಸ್ನೇಹಿತರುಗಳು ತಮ್ಮ ಮುಖೇನ ಹೆಚ್ಚಿನ ಸಹಕಾರವನ್ನು ಬಯಸ್ತಾ ತಾವು ಸಮೇತ ಈ ಒಂದು ಹಕ್ಕೊತ್ತಾಯ ಸಮಾವೇಶಕ್ಕೆ ತಮ್ಮ ಮಾಧ್ಯಮದಲ್ಲಿ ಪ್ರಚಾರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಇದೇ 21ನೇ ತಾರೀಕು KNR ಮತ್ತು RR ಅಭಿಮಾನಿ ಬಳಗದ ವತಿಯಿಂದ
ಮಾನ್ಯ ಅಗ್ರಗಣ್ಯ ನಾಯಕರಾದಂಥ KN ರಾಜಣ್ಣರವ್ರನ್ನ ಸಂಪುಟದಿಂದ ಕೈಬಿಟ್ಟಿದ್ದ ಕಾರಣಕ್ಕೋಸ್ಕರ ಶಿರಾ ತಾಲೂಕಿನಿಂದ ಪ್ರತಿಭಟನೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಐ ಬಿ ಸರ್ಕಲ್ನಲ್ಲಿ ಅಂಬೇಡ್ಕರ್ಗೆ ಮಾಲೆ ಅರ್ಪಿಸಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಮೆಮೊರಂಡಮ್ ಕೊಡಬೇಕು ಅಂತ ತಾಲೂಕಿನ KNR ಮತ್ತು RR ಅಭಿಮಾನಿಗಳು ಕೈಗೊಂಡಿದ್ದೀವಿ. ಹಾಗಾಗಿ ತಾಲೂಕಿನ ಎಲ್ಲ KNR ಮತ್ತು RR ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ.